ಹನಿ ಟ್ರ್ಯಾಪ್ ಅನ್ನೋದು ಕೆಟ್ಟ ಚಾಳಿ, ಉದ್ದೇಶಪೂರ್ವಕವಾಗಿ ಮಾಡೋದು ತಪ್ಪು ಅಂತ ಎಂ.ಬಿ. ಪಾಟೀಲ್ ಅವರು ಹೇಳಿದ್ದಾರೆ. ಯಾರನ್ನೋ ಕೆಡಬೇಕು ಅನ್ನೋ ಕಾರಣಕ್ಕೆ ಈ ಪ್ರಯತ್ನಗಳಾಗಿದ್ರೆ ಅದು ತಪ್ಪಾಗುತ್ತೆ. ರಾಜಣ್ಣ ಸ್ವಭಾವ ಎಲ್ರಿಗೂ ಗೊತ್ತಿದೆ. ಹಲೋ ಅಂದ್ರೆ ರಾಜಣ್ಣ ವಾಟ್ ಅಂತ ಕೇಳ್ತಾರೆ ಅಂತ. ಅಂದ್ರೆ ಈಗ ಎಲ್ಲರೂ ಕೂಡ ರಾಜಣ್ಣ ಡಿಫೆಂಡ್ ಮಾಡೋ ಕೆಲಸವನ್ನ ಆರಂಭ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳಿಲ್ಲ. ಯಾರೋ ಕ್ಯಾಮ್ರಾಮನ್, ಡೈರೆಕ್ಟರ್, ಪ್ರೊಡ್ಯೂಸರ್, ಪಾತ್ರಧಾರಿಗಳು ಇದೆಲ್ಲವೂ ಕೂಡ ಬಹಿರಂಗವಾಗಬೇಕಲ್ವಾ? ಸಿಎಂ ಗೃಹ ಸಚಿವರು ಕ್ರಮ ತೆಗೆದುಕೊಳ್ತಾರೆ ಅಂತ ಎಂ.ಬಿ. ಪಾಟೀಲ್ರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಹಲೋ ಅಂದಾಗ ಹಾಯ್ ಅಂತ ಅಂದಾಗ ಅಲ್ವಾ ಆಗೋದು ಅಂತ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು, ಆ ವಿಷಯವಾಗಿ ಇವರು ಕೂಡ ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ. ನೋಡಿ, ಆ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದಾರೆ. ನಾನು ಅದನ್ನ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರು ಏನೇನು ಬ್ರೀಫ್ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ಮುಖ್ಯಮಂತ್ರಿಗೆ ಬ್ರೀಫ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಅದನ್ನು ಅವ್ರ ಹತ್ರ ಅದು ಸೀಸ್ದಿದೆ. ನನಗೇನು ಮಾಹಿತಿ ಇಲ್ಲ. ಅವ್ರಿಗೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೇನಾಗಿದೆ ಅಂತ ಮಾಹಿತಿ ಕೊಟ್ಟರೆ ಅದ್ರ ಮೇಲೆ ಮುಂದಿನ ಕ್ರಮ ಆಗ್ತದೆ. ನಾನು ಹಾಗಂತವ್ರು ಎಲ್ಲಿ ನಮ್ಮ ರಾಜಣ್ಣವ್ರು ಎಲ್ಲಿ ಹೇಳಿಲ್ಲ. ಅದೆಲ್ಲ ಹೇಳಿರ್ಬೋದು. ಅರೆ ಈಗ ಕಾಂಗ್ರೆಸ್ ಇತ್ತು ದಿವಸ ಹಿಂಗೆ ನಮ್ಮ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತೇಳಿ ಇತ್ತು ದಿವಸ ಯಾರು ಕೂಡ ಹೇಳಿದ್ರು. ಎಲ್ಲಾನು ಚರ್ಚೆ. ನಿಮಗೆ ಯತ್ನಾಳವ್ರು ಏನು ಬೇಕಾದ ಹೇಳ್ತಾರೆ. ಅವರು ಬಾಯಿ, ನಮ್ಮ ಜಿಲ್ಲೆಯವರಲ್ಲ, ಬಾಯಿ ಬಂದದ್ದು ಹೇಳ್ತಾರೆ. ಅವರು ಹೇಳಬೇಕಾಗಿದ್ದು ಹೇಳ್ತಾರೆ, ಹೇಳಬಾರ್ದು ಹೇಳ್ತಾರೆ. ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ರಾತ್ರಿ ಒಂದು ಹೇಳ್ತಾರೆ, ತಡರಾತ್ರಿ ಒಂದು ಸಲ ಹೇಳ್ತಾರೆ. ನಾವು ಅವ್ರು ಉಸಾಬರಿನ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ಎಲ್ಲ ಕೆಲಸ ಬಿಟ್ಟು ಅದೇ ಮಾಡಬೇಕಲ್ಲ. ಪ್ರತಿ ತಾಸಿಗೊಮ್ಮೆ ರಿಯಾಕ್ಷನ್ ಕೊಡಬೇಕು ಅವ್ರಿಗೆ. ನೋಡಿ, ಈ ಹನಿ ಟ್ರ್ಯಾಪ್ ಅನ್ನೋದು ಭಾಳ ಕೆಟ್ಟ ಚಾಳಿ. ಇದನ್ನು ಉದ್ದೇಶಪೂರ್ವಕವಾಗಿ ಯಾರನ್ನೋ ಸಿಗಿಸ್ಬೇಕು ಅಂಥೇಳಿ ಮಾಡ್ತಾರಲ್ಲ, ಇದು ಭಾಳ ಕೆಟ್ಟದ್ದು. ಇದು ಇಷ್ಟು ಮಾತ್ರ ನಾನು ಹೇಳ್ತೀನಿ. ಇದಕ್ಕೆ ಆಸ್ಪದ ಕೊಡಬಾರ್ದು. ಆದರೆ ರಾಜಣ್ಣವರು ಕಡೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೂ ವಹಿಸಿದ್ದಾರೆ, ಗೃಹ ಸಚಿವರಿಗೂ ವಹಿಸಿದ್ದಾರೆ. ಹೀಗಾಗಿ ರಾಜಣ್ಣವರು, ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಅವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ನಮ್ಮ ಮುಂದೆ ಹೇಳಿಲ್ಲ, ಅವ್ರು ಯಾರು ಡಿಸ್ಕ್ಲೋಸ್ ಮಾಡಿಲ್ಲ, ಅವ್ರ ಮುಂದೆ ಡಿಸ್ಕ್ಲೋಸ್ ಮಾಡಿದ್ದಾರೆ.